ಭಾರತೀಯರಿಗಷ್ಟೇ ಲೋನ್ ಕೊಟ್ಟಿದೆ ಯುಎಸ್ನ ಈ ಬ್ಯಾಂಕ್. ಸ್ಟೇಟ್ ಬ್ಯಾಂಕ್ ಆಫ್ ಟೆಕ್ಸಸ್ ಬಗ್ಗೆ ಪೋಸ್ಟ್ ವೈರಲ್. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ಗೆ ಸ್ವಾಗತ. ನಾನು ಶಂಕರ್ ಹೆತ್ತು. ಇತ್ತೀಚಿನ ದಿನಗಳಲ್ಲಿ ಅಮೆರಿಕದ ಸೋಷಿಯಲ್ ಮೀಡಿಯಾದಲ್ಲಿ ಭಾರತೀಯರ ವಿರುದ್ಧದ ಪೋಸ್ಟ್ಗಳು ಇಂಡಿಯಾ ಹೇಟ್ ಅನ್ನೋದು ಒಂದು ದೊಡ್ಡ ಟ್ರೆಂಡ್ ಆಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಭಾರತೀಯ ಮೂಲದವರು ಯುಎಸ್ನ ಉದ್ಯೋಗ ಮತ್ತು ಆರ್ಥಿಕತೆಯನ್ನ ನಿಯಂತ್ರಣ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರುತ್ತಿವೆ. ಈಗ ಅಂತಹದ್ದೇ ಒಂದು ಆರೋಪಕ್ಕೆ ಟಾರ್ಗೆಟ್ ಆಗಿರೋದು ಸ್ಟೇಟ್ ಬ್ಯಾಂಕ್ ಆಫ್ ಟೆಕ್ಸಸ್. ಈ ಬ್ಯಾಂಕ್ ಕೇವಲ ಭಾರತೀಯರಿಗಷ್ಟೇ ಸಹಾಯ ಮಾಡುತ್ತಿದೆ, ಇದರ ಮಾಲೀಕರೆಲ್ಲ ಭಾರತೀಯರು ಅನ್ನೋ ಪೋಸ್ಟ್ ಒಂದು ಅಮೆರಿಕದಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿದೆ. ಹಾಗಾದ್ರೆ ಈ ಪೋಸ್ಟ್ ನಲ್ಲಿ ಇರೋದು ನಿಜವೇ? ಈ ಬ್ಯಾಂಕ್ ನ ಹಿನ್ನೆಲೆ ಏನು? ಭಾರತೀಯ ಮೂಲದ ಜಾನ್ ಪಟೇಲ್ ಈ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಇದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಇಂಡಿಯನ್ಸ್ ವಿರೋಧಿ ಪೋಸ್ಟ್ಗಳ ಅಬ್ಬರ. ಯುಎಸ್ ನ ಸರ್ಕಾರದಲ್ಲ ಈ ಸ್ಟೇಟ್ ಬ್ಯಾಂಕ್. ಭಾರತೀಯರಿಗೆ ಮಾತ್ರನೇ ಸ್ಟೇಟ್ ಬ್ಯಾಂಕ್ ಆಫ್ ಟೆಕ್ಸಸ್ ನಡೆಸಲಾಗ್ತಿದೆ ಅನ್ನೋ ರೀತಿಯ ಪೋಸ್ಟ್ಗಳ ಸುತ್ತ ಈ ಚರ್ಚೆ ಹುಟ್ಟುಕೊಂಡಿದೆ. ಅಸಲಿಗೆ ನಡೆದಿದ್ದೇನು ಅಂದ್ರೆ, ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಒಬ್ಬ ಬಳಕೆದಾರ ಒಂದು ಫೋಟೋ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಟೆಕ್ಸಸ್ ನ ನಾಯಕತ್ವದ ತಂಡದ ಪಟ್ಟಿ ಇದೆ. ಜಾನ್ ಪಟೇಲ್, ಸುಶೀಲ್ ಪಟೇಲ್, ರಾಜನ್ ಪಟೇಲ್, ಸುಲೇಖ ಪಟೇಲ್ ಹೀಗೆ ಎಲ್ಲರೂ ಭಾರತೀಯ ಮೂಲದವರೇ ಆಗಿದ್ದಾರೆ. ಈ ಪೋಸ್ಟ್ ನಲ್ಲಿ ಮಾಡಲಾದ ಆರೋಪ ಏನಂದ್ರೆ, ಈ ಬ್ಯಾಂಕ್ ಅನ್ನ ಸಂಪೂರ್ಣವಾಗಿ ನಡೆಸ್ತಿರೋದು ಭಾರತೀಯರೇ ಆಗಿದ್ದಾರೆ. ಇದು ಅಮೆರಿಕದ ಸ್ಮಾಲ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ SBA ಸಾಲಗಳನ್ನ ಕೇವಲ ಭಾರತೀಯರಿಗೆ ಮಾತ್ರ ಕೊಡಲಾಗ್ತಿದೆ ಅನ್ನೋದು. ಇದರಿಂದಾಗಿ ಟೆಕ್ಸಸ್ ನ 89% ಹೋಟೆಲ್ ಉದ್ಯಮ ಈಗ ಭಾರತೀಯರ ಪಾಲಾಗಿದೆ. ಅಮೆರಿಕರನ್ನ ಅವರದೇ ನೆಲದಲ್ಲಿ ವಂಚಿಸಲಾಗ್ತಿದೆ ಅನ್ನೋ ಅರ್ಥದಲ್ಲಿ ಆರೋಪ ಮಾಡಲಾಗಿದೆ. ಈ ಪೋಸ್ಟ್ ನೋಡಿದ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಭಾರತೀಯರ ವಿರುದ್ಧ ದೊಡ್ಡ ಮಟ್ಟದ ದ್ವೇಷದ ಹೇಳಿಕೆಗಳು ಹರಿದು ಬಂದಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ, ಈ ಸ್ಟೇಟ್ ಬ್ಯಾಂಕ್ ಆಫ್ ಟೆಕ್ಸಸ್ ಎನ್ನುವುದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಅಲ್ಲ. ಹೆಸರಿನಲ್ಲಿ ಸ್ಟೇಟ್ ಅಂತ ಇದ್ರೂ ಕೂಡ ಇದನ್ನ ನಿರ್ವಹಣೆ ಮಾಡ್ತಿರೋದು ಒಂದು ಕುಟುಂಬ. ಇದೊಂದು ಅಪ್ಪಟ ಖಾಸಗಿ ಬ್ಯಾಂಕ್. ಆದ್ರೆ ಅಮೆರಿಕದ ಎಷ್ಟೋ ಮಂದಿಗೆ ಈ ವಿಚಾರ ಗೊತ್ತಿಲ್ಲ. ಇದು ಸರ್ಕಾರಿ ಬ್ಯಾಂಕ್ ಅಂತಲೇ ತಪ್ಪು ತಿಳಿದುಕೊಂಡಿದ್ದಾರೆ. ಬಹಳಷ್ಟು ಜನರು ಈ ಪೋಸ್ಟ್ಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಒಂದು ಫ್ಯಾಮಿಲಿ ಬಿಸಿನೆಸ್. ಒಬ್ಬ ಭಾರತೀಯ ವಲಸಿಗ ತನ್ನ ಸ್ವಂತ ಶಕ್ತಿಯಿಂದ ಕಟ್ಟಿದ ಸಂಸ್ಥೆ ಇದು. ಇದರಲ್ಲಿ ದ್ವೇಷ ಪಡಲು ಏನಿದೆ ಅಂತ ಹಲವು ಮಂದಿ ಪ್ರಶ್ನೆ ಮಾಡಿದ್ದಾರೆ. ಭಾರತೀಯ ಅಮೆರಿಕನ್ ಅಡ್ವೊಕೇಸಿ ಕೌನ್ಸಿಲ್ ನ ಸ್ಥಾಪಕ ಸಿದ್ಧಾರ್ಥ್ ಎಂಬುವರು ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇವರು ಅಮೆರಿಕದ ಕನಸನ್ನ ಸಾಲವಾಗಿ ಪಡೆದಿಲ್ಲ, ಬದಲಾಗಿ ತಮ್ಮ ಬೆವರಿನಿಂದ ಕಟ್ಟಿದ್ದಾರೆ. ಇವರು ಸಾವಿರಾರು ಉದ್ಯೋಗ ಸೃಷ್ಟಿಸಿದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅಮೆರಿಕ ಸಾಧಕರನ್ನ ಗೌರವಿಸುತ್ತದೆ ಎಂದು ತೀಕ್ಷ್ಣವಾಗಿ ತಿಳಿಸಿದ್ದಾರೆ. ಯುಎಸ್ ನಲ್ಲಿ ಪಟೇಲ್ನ ಯಶಸ್ಸಿನ ಕತೆ. ಯಾರಿದ್ದು? SPT ಬ್ಯಾಂಕ್ ನ ಸಂಸ್ಥಾಪಕ ಜಾನ್. ಈ ಸ್ಟೇಟ್ ಬ್ಯಾಂಕ್ ಆಫ್ ಟೆಕ್ಸಸ್ ಬ್ಯಾಂಕ್ ನ ಹಿಂದೆ ಇರೋದು ಒಬ್ಬ ಅಸಾಧಾರಣ ವ್ಯಕ್ತಿಯ ಪರಿಶ್ರಮ. ಅವರೇ ಜಾನ್ ಪಟೇಲ್. 1945ರಲ್ಲಿ ಮುಂಬೈಯಲ್ಲಿ ಜನಿಸಿದ ಜಾನ್ ಪಟೇಲ್ 1965ರಲ್ಲಿ ಕೇವಲ 20 ವರ್ಷವರಿದ್ದಾಗ ಅಮೆರಿಕಕ್ಕೆ ಹೋದರು. ಆಗ ಅವರ ಕೈಯಲ್ಲಿದ್ದು ಅವರ ಪೋಷಕರು ಕೊಟ್ಟಿದ್ದ $600 ಮಾತ್ರ. ಅವರು ಅಮೆರಿಕದ ಪ್ರತಿಷ್ಠಿತ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದಲು ಹೋದರು. ಅಲ್ಲಿ ಓದುತ್ತಲೇ ಜೀವನ ಸಾಗಿಸೋಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕೆಲಸಗಳನ್ನ ಮಾಡ್ತಾ ಇದ್ರು. ಅಷ್ಟು ಕಷ್ಟಪಟ್ಟು 1976ರಲ್ಲಿ ಅವರು ತಮ್ಮ ಮೊದಲ ಹೋಟೆಲ್ ಶುರು ಮಾಡಿದ್ರು. ಅಲ್ಲಿಂದ ಅವರ ಯಶಸ್ಸಿನ ಓಟ ಶುರುವಾಯಿತು. ಕ್ರಮೇಣ ಅವರು 17 ಹೋಟೆಲ್ಗಳ ಮಾಲೀಕರ ಉದ್ಯಮ ದೊಡ್ಡದಾಯಿತು, ಲಾಭವು ವಿಸ್ತರಣೆ ಆಯಿತು. ಆದ್ರೆ ಹೋಟೆಲ್ ಉದ್ಯಮಕ್ಕೆ ಭಾರತೀಯರೇ ಸಾಲ ಸಿಗೋದು ಕಷ್ಟ ಅನ್ನೋದು ಅವರಿಗೆ ಅರಿವಾಯಿತು.
ಇದೇ ಕಾರಣಕ್ಕೆ ಅವರು 1977ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಟೆಕ್ಸಸ್ ಅನ್ನು ಸ್ಥಾಪಿಸಿದರು. ಇಂದು ಈ ಬ್ಯಾಂಕ್ ಅಮೆರಿಕದಲ್ಲಿ ಭಾರತೀಯ ಮೂಲದವರು ಹೊಂದಿರುವ ಅತಿ ದೊಡ್ಡ ಬ್ಯಾಂಕ್ ಆಗಿದೆ. ಚಾಂದ್ ಪಟೇಲ್ ಕೇವಲ ತಮ್ಮ ಕುಟುಂಬಕ್ಕಷ್ಟೇ ಅಲ್ಲದೆ ಹೋಟೆಲ್ ಉದ್ಯಮಕ್ಕೆ ಬರಲು ಬಯಸುವ ಅಸಂಖ್ಯಾತ ಭಾರತೀಯರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವಂತೆ 89% ಹೋಟೆಲ್ಗಳು ಭಾರತೀಯರದ್ದೇ ಆಗಿವೆ ಅನ್ನೋದು ಅತಿಶಯೋಕ್ತಿ ಇರಬಹುದು. ಆದರೆ ಭಾರತೀಯರು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದು ಮಾತ್ರ ಸತ್ಯ. ಪಟೇಲ್ ಮೋಟೆಲ್ ಹೆಸರಿನಲ್ಲಿ ಅಮೆರಿಕದ ಬಹಳಷ್ಟು ಕಡೆಗಳಲ್ಲಿ ಹೋಟೆಲ್ ಉದ್ಯಮವನ್ನ ಭಾರತೀಯರು, ಅದರಲ್ಲೂ ಗುಜರಾತ್ನ ಮೂಲದವರು ನಡೆಸುತ್ತಿದ್ದಾರೆ. ಈ ಯಶಸ್ಸನ್ನ ನೋಡಿ ಕೆಲವರು ಅಸೂಹೆ ಪಟ್ಟಿದ್ದಾರೆ. ಬಹಳಷ್ಟು ನೆಟ್ಟಿಗರು ಹೇಳುವಂತೆ ಇದು ಅಸೂಹೆಯಿಂದ ಮಾಡುತ್ತಿರುವ ಪ್ರಚಾರ. ಚಾಂದ್ ಪಟೇಲ್ ಕಾನೂನುಬದ್ಧವಾಗಿ ಅಮೆರಿಕಕ್ಕೆ ಬಂದು ಶೂನ್ಯದಿಂದ ಈ ಸಾಮ್ರಾಜ್ಯ ಕಟ್ಟಿದ್ದಾರೆ. ಇದು ಅಮೆರಿಕದ ಯಶಸ್ಸಿನ ಕತೆ ಆಗಬೇಕೇ ಹೊರತು ದ್ವೇಷಕ್ಕೆ ಕಾರಣ ಆಗಬಾರದು. ಯಾವುದೇ ದೇಶದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಸಮುದಾಯ ಕಷ್ಟಪಟ್ಟು ಬೆಳೆದಾಗ ಇಂತಹ ಟೀಕೆಗಳು ಬರೋದು ಸಹಜ. ಶ್ರಮ ಮತ್ತು ಸಂಘಟನೆ ಇದ್ದರೆ ಎಂತಹ ದೇಶದಲ್ಲೂ ನಾವು ನಮ್ಮ ಅಸ್ತಿತ್ವ ಕಂಡುಕೊಳ್ಳಬಹುದು ಎನ್ನುವುದಕ್ಕೆ ಈ ಬ್ಯಾಂಕ್ ಮತ್ತು ಹೋಟೆಲ್ಗಳು ಉದಾಹರಣೆಗಳಾಗಿವೆ. ಅಮೆರಿಕದಲ್ಲಿ ಭಾರತೀಯರ ಈ ಯಶಸ್ಸು ಕೇವಲ ಕಣ್ಣು ಕೆಂಪು ಮಾಡುತ್ತಿದೆ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗೆ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ. ಧನ್ಯವಾದ.